ಹೇ ಹಾಯ್ ಮಹಾಪ್ರಭುಗಳೇ, ನೀವೇನಿಲ್ಲಿ? ನಾನ್ ನಿಮ್ಮನ್ ಕೇಳ್ಬೇಕು ನೀವೇನ್ ಇಲ್ಲಿ ಅಂತ. ನೀವಾಗ ಹೆಂಗೆ ಅಂತಂದ್ರೆ ಫುಲ್ ಫೇಮಸ್ ಸ್ಟಾರ್ ಆಗ್ಬಿಟ್ಟಿದ್ದೀರಾ, ಹುಡ್ಕೋದೇ ಕಷ್ಟ ಆಗ್ಬಿಟ್ಟಿದೆ. ಅಂತೂ ಇಂತೂ ಕೊನೆಗೂ ಸಿಗ್ಬಿಟ್ರಪ್ಪ. ಹೆಂಗೆ ಅಂತ ಹೇಳ ಅಂತ ಹೇಳಿದ್ರೆ ಲೈಕ್ ಅದೇನೋ ಬೇಕಾದವ್ರಿಗೆ ಏನೋ ಸಿಕ್ಬಿಟ್ರೆ ಹೆಂಗ್ ಖುಷಿ ಆಗುತ್ತೆ, ಹಂಗಾಗ್ಬಿಡ್ತು. ಅಂದ್ರೆ ಹೇಗಿದ್ದೀರಾ? ನಾನ್ ಸಕ್ಕದಾಗಿದ್ದೀನಿ. ನೀವು ಚೆನ್ನಾಗಿದ್ದೀರ ಬಿಡಿ ನೋಡಕ್ಕೆ. ಗಾಡ್ ಥ್ಯಾಂಕ್ಸ್. ಹಾಟ್ ಆಗಿ ಕಾಣಿಸ್ತಾ ಇದ್ದೀನಲ್ವಾ? ಹಾಟ್, ಸೆಕ್ಸಿ, ಸ್ಪೈಸಿ. ಓ, ಏನ್ ಸ್ಪೆಷಲ್ ಮತ್ತೆ? ತುಂಬಾ ದಿನ ಆಯ್ತು. ಏನು ಇಲ್ಲ ಸ್ಪೆಷಲ್ಲು, ಸುಮ್ಮನೆ ಹಿಂಗೆ. ಏನು ಉಗ್ರು ಇಲ್ವಾ ಬೆಳ್ಳಲ್ಲಿ? ಈಗ ಲೈಕ್ ಕೆಲ್ಸ ಮಾಡ್ತಾ ಇದೆ ಮನೆಯಲ್ಲಿ, ಕಟ್ ಆಗ್ಬಿಡ್ತು ಎರಡೇ ಉಗುರು. ಏನ್ ಕೆಲಸ ಮಾಡ್ತಿದ್ರಿ? ಎರಡು ಬೆರಳಲ್ಲಿ? ಎರಡು ಬೆಳಲ್ಲಿ ಅಲ್ಲ, ಲೈಕ್ ಫುಲ್ ಕೆಲ್ಸ ಮಾಡ್ತಾ ಇದೆ. ಅದು ಏನೋ ಒಂದ್ ಮಾಡಕ್ ಹೋಗ್ಬಿಟ್ಟು ಲೈಕ್ ಸಡನ್ ಆಗಿ ಕಟ್ ಆಗ್ಬಿಡ್ತು. ಅದೇ ಬರೀ ಎರಡೇ ಬೆರಳಿಂದ ಕಟ್ಟಾಯ್ತು. ಅದ್ ಏನ್ ಕಟ್ ಆಯ್ತು? ನೀವ್ ಏನೇನೋ ಯೋಚನೆ ಮಾಡ್ತೀರಪ್ಪ. ನಾನ್ ಒಳ್ಳೆ ಹುಡುಗಿ ಗೊತ್ತಾ? ಲೈಕ್ ನಾನ್ ಇಷ್ಟು ಒಳ್ಳೆ ಹುಡುಗಿ ಅಂತಂದ್ರೆ ಹೇಳಲೇಬೇಡಿ. ಹಿಂಗಂದೇನೆ ಹುಡುಗರು ನಾಳು ಮಾಡ್ಬಿಟ್ಟಿದ್ದೀರಾ ನೀವು. ಹಲೋ, ನಾನ್ ಪರ ಪುರುಷರನ್ನು ಖಂಡಿತ್ತು ನೋಡಲ್ಲಪ್ಪ. ಜಸ್ಟ್ ಕಾಲೆತ್ ಕೊಡ್ತೀನಿ, ಲೈಕ್ ಪಾದ ನಮಸ್ಕಾರ ಮಾಡಿ. ಏಯ್, ನಾನ್ ಹೇಳಿದ್ದು ನಮಸ್ಕಾರ ಮಾಡ್ಲಿ ಅಂತ, ಬಟ್ ಕಾಲೆತ್ತಿ ಕೊಡ್ತೀನಿ ಅಂದೆ. ನಾನೇನಂದೆ? ನಾನು ಏನು ಅಂದಿಲ್ಲಪ್ಪ. ನಾನು ಏನು ಬೇರೆ ರೀತಿ ಏನ್ ತಿಳ್ಕೊಂಡಿಲ್ಲ. ನಾನು ಡರ್ಟಿ ಮೈಂಡ್ ಅಲ್ಲಿ. ನೀವೆಲ್ಲಾನು ಏನೇನೋ ತಿಳ್ಕೊಂಡ್ಬಿಡ್ತೀರಾ. ನಾನ್ ಹೇಳಿರೋದೇ ಬೇರೆ ಆಗಿರುತ್ತೆ, ಬಟ್ ನೀವ್ ತಿಳ್ಕೊಳ್ಳೋದೇ ಏನೋ ಬೇರೆ ಆಗಿರುತ್ತೆ. ಪ್ರಾಬ್ಲಮ್ ಅಂದಂಗ ಆಗ್ಬಿಟ್ಟಿದೆ. ಏನ್ ನೋಡಿ, ಪ್ರಾಬ್ಲಮ್ಮು? ಯಾರಿಗೆ ನಾನ್ ಸಾಂಗ್ ಆಡ್ತಾ ಇದ್ದೀನಿ, ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ ಅಂತ. ಅದಲ್ವಾ? ಮತ್ತೆ ನಿಮ್ದು ಸ್ಟಡೀಸ್ ಎಲ್ಲ ಹೆಂಗ್ ನಡೀತಿದೆ? ಸ್ಟಡೀಸ್ ಎಲ್ಲ ತುಂಬಾ ಚೆನ್ನಾಗಿ ನಡೀತಾ ಇದೆ. ಲೈಕ್ ಬೇರೆದು ಏನೋ ಲೈಕ್ ಡಿಫ್ರೆಂಟ್ ಕಲಿತಾ ಇದ್ದೀನಿ. ನಿಮ್ದು ವಿಡಿಯೋಸ್ ಎಲ್ಲ ನೋಡ್ತಾ ಇದೀನಿ, ಚೆನ್ನಾಗಿದೆ. ಒಂದ್ ನಿಮಿಷ ಚೀಪ್ ಬಿಟ್ ಬರ್ತೀನಿ. ಏನ್ನ? ನೀರ್ನ ಕುಡಿತಾರೆ, ಚೀಪ್ ಅಲ್ಲ. ಬಟ್ ನಾನ್ ಚೀಪಿ ಕುಡಿತೀನಿ. ನನ್ಗೇನೋ ಚೀಪದಲ್ಲಿ ಒಂಥರ ಕಿಕ್ಕು. ಲೈಕ್ ನಾನ್ ಹೇಳಿದ್ದು ಬಾಟಲ್ ನೀರಲ್ಲಿ ಚೀಪ್ ಇದ್ರೆ ಚೆನ್ನಾಗ್ ಬರುತ್ತೆ ನೋಡಿ. ಬಟ್ ಚಿಕ್ತಿದೆ, ಪರವಾಗಿಲ್ಲ. ಇಷ್ಟಿದೆ. ನೋಡಿ, ಇದು ಚೀಪ್ ಅದೇ ಇದೆ ನೋಡಿ. ಇಲ್ಲಿ ಚಿಕ್ಕದಿದೆ ಅಲ್ವಾ? ನೋಡಿ ಹೆಂಗಲ್ಲಾಡುತ್ತೆ. ನೋ ಕಮೆಂಟ್ಸ್. ನಾನ್ ನಿಜಾನೇ ಹೇಳ್ತಾ ಇದ್ದೀನಿ ನೋಡಿ, ಅಳ್ಳಾಡ್ತಾ ಇದೆ ಅಲ್ವಾ ಅದು? ಅಲ್ಲಾಡ್ತಾ ಇದೆ. ನಾನೇನಂದೇ ಇಲ್ಲ, ಅದಕ್ಕೆ ನೋ ಕಮೆಂಟ್ಸ್ ಅಂದೆ. ಬಟ್ ಇದನ್ನ ಅಳ್ಳಾಡ್ಸಿ ಚೀಪದಲ್ವಾ ಅಂತಾರ ಮತ್ತೆ. ಅದಕ್ಕೆ ಹೇಳೋದು, ನನ್ ಪ್ರತಿಯೊಬ್ರು ಇರ್ತಾರೆ ನೀನ್ ಬರೀ ಡಬಲ್ ಮೀನಿಂಗ್ ಮಾತಾಡ್ತೀಯಾ ಅಂತ. ಬಟ್ ನಾನ್ ಹೇಳೋವರೆಗೂ ಕಂಪ್ಲೀಟ್ ಆಗಿ ಕೇಳಲ್ಲಪ್ಪ. ಆದ್ರೂ ಏನ್ ಹಿಂಗ್ ರೆಡಿ ಆಗ್ಬಿಟ್ಟಿದೀರಾ? ಸುಮ್ನೆ ನೀವ್ ಬರ್ತೀರಾ ಅಂತ ಬಿಟ್ಟು ಗೊತ್ತಿರ್ಲಿಲ್ಲ. ನಾನ್ ಬರ್ತೀನಿ ಅಂತ ಹೆಂಗ್ ಗೊತ್ತಾಗುತ್ತೆ? ನೀವ್ ಬರ್ತೀರಾ ಅಂತ ಬಿಟ್ಟು ಏನಾದ್ರು ಗೊತ್ತಾಗ್ತದೆ ಅಂದ್ರೆ ಫುಲ್ ಹಾಟ್ ಆಗಿ ರೆಡಿ ಆಗ್ಬಿಡ್ತಾ ಇದೆ. ಅದು ಯಾವ್ದೋ ಒಂದ್ ಟಿವಿಯಲ್ಲಿ ಹೇಳ್ತಾಳ್ತಾನೆ ಒಂದ್ ನ್ಯೂಸ್ ಅಲ್ಲಿ, ಗುರು ನನಗ್ ಮೂಡಕ್ ತಗೊಂಡ್ ಹೋಗ್. ಗಣೇಶ್ ಅವ್ರ ಮೂವಿ ಇದು. ಗುರು ನಾನಂತೂ ಮೂಡಲ್ಲೇ ಹೋಗ್ಬಿಟ್ಟೆ ಗುರು ಅಂದ್ಬಿಟ್ಟು ನಾನು ಹಂಗೆ ಹೋಗ್ಬಿಡ್ದೆ ಡೀಪ್ ಆಗಿ ಮೂಡಲ್ಲೇ. ಹೌದು, ನಾನು ನಿಮ್ಗೊಂದು ಪ್ರಶ್ನೆ ಕೇಳಾ? ಓಕೆ. ಫಸ್ಟ್ ನೈಟ್ ಅಲ್ಲಿ ಹುಡುಗಿರೆ ಹಾಲು ಎಂತಕ್ ತಗೊಂಡ್ ಹೋಗ್ತಾರೆ? ಹುಡುಗಿರೆ ಹಾಲು ಏನಕ್ಕೆ ತಗೊಂಡ್ ಹೋಗ್ತಾರೆ ಫಸ್ಟ್ ನೈಟ್ ಅಲ್ಲಿ? ಹುಡುಗರು ಮೇಲಿಂದ ಹಾಲು ಕುಡ್ದಕ್ ಕೆಳಗಡೆಲಿಂದ ಗಂಜಿ ಬೇಟಿ ಅಂತ. ಸೊ ಬಾಸಸ್, ಯಾರಿಗಾದ್ರೂ ಈ ಪ್ರಶ್ನೆಗೆ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಮಾಡಿ. ಹುಡುಗಿರೆ ಎಂತಕ್ ಹಾಲು ತಗೊಂಡ್ ಹೋಗ್ಬೇಕು? ನನ್ ಪ್ರಕಾರ ಆಬ್ವಿಯಸ್ಲಿ ಲೈಕ್ ಯಾಕಂತ ಹೇಳ್ದ ಅಂದ್ರೆ ಹುಡುಗಿರ್ ಗಂಜಿ ಬಿಡಕ್ ಆಗಲ್ಲ, ಹುಡುಗರೇ ಗಂಜಿ ಬಿಡೋದು. ಲೈಕ್ ಅದಕ್ಕೆ ಇರ್ಬೋದಪ್ಪ. ನಾಟ್ ಲೈಕ್ ಅದು ಆಗುತ್ತೆ, ಬಟ್ ಜಾಸ್ತಿ ಅಂತ ಹೇಳಿದ್ರೆ ಪವರ್, ಹುಡುಗನ್ ಪವರ್ ಜಾಸ್ತಿ ಇರ್ಲಿ ಅಂತ ಮಂಚ ಮುರಿಬೇಕಲ್ವಾ?
ಹಾ ಸರಿ, ನೀವೆಷ್ಟು ಮುಂಚೆ ಮುರಿದಾಕೊಂಡಿದ್ದೀರಾ? ಆಕ್ಚುಲಿ ನಾನೊಂದ್ ಪ್ರಶ್ನೆ ಕೇಳ್ತೀನಿ, ರಿಯಲ್ ಲೈಫ್ ಅಲ್ಲಿ ನಿಜವಾಗ್ಲೂ ಮುಂಚೆ ಮುರಿಯುತ್ತಾ? ಹಾ, ಹಂಗಾದ್ರೆ ನೀವು ಮುರಿದಿದ್ದೀರಾ? ಮುರಿದಾಕಿದ್ದೀನಿ. ಯಾರ ಜೊತೆ? ಒಬ್ರೇ ಮುರಿದಿದ್ದೀರಾ? ಮುರಿದೋಗಿರೋ ಮಂಚದ ಮೇಲೆ ಕೂತಿರೋದು ಇವಾಗ. ಓ, ನಾನ್ ಹೇಳಿದ್ದು ಅದು 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 ಹಾ, ಅದರಲ್ಲೇನೆ ನನ್ನ ಎಕ್ಸ್ ಗರ್ಲ್ ಫ್ರೆಂಡ್ ಗೊತ್ತಿರತ್ತದು, ಇನ್ಯಾರಿಗೂ ಗೊತ್ತಿರಲ್ಲ. ಓ, ಎಕ್ಸ್. ನೀವೆಷ್ಟು ಮಂಚ ಮುರಿದಾಕಿದ್ದೀರಾ? ನಾನಾ ನೀವೇ ಅದು ನಾಗೋಲಿ ತರ ಹೇಳ್ಬಿಟ್ಟು ಈಗ ಎತ್ತು ತರ್ತಾನೆ ಅದೇ. ನೋ, ಏಕೆ ಲೈಫ್ ಅಲ್ಲಿ ಬಾಟ್ಲಿ ಮಾತ್ರ ಗತಿ ಅನ್ಸುತ್ತೆ. ಇನ್ನೇನ್ ಬರೀ ಬಾಟ್ಲು ಚಿಪ್ಕೊಂಡು ಕೂತಿದ್ರೆ ಮಂಚ ಎಲ್ಲಿ ಮುರಿಯುತ್ತೆ? ಏನ್ ಮಾಡಿ, ಬಟ್ ನನ್ಗೆ ಲೈಕ್ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ತರ ಯಾರು ಯಾರಿಗೂ ಕೇಳ್ದಿರೋ ಪ್ರಶ್ನೆ ನಾನು ನಿಮ್ಗೆ ಕೇಳ್ತಾ ಇದೀನಿ, ಆನ್ಸರ್ ಮಾಡ್ತಿರೋ ಇಲ್ಲೋ ನನಗೆ ಗೊತ್ತಿಲ್ಲ, ತಪ್ಪೋ ಸರಿನೋ. ದಯವಿಟ್ಟು ಏನಾದ್ರು ತಪ್ಪಾಗಿತ್ತು ಅಂತಂದ್ರೆ ಬೇಜಾರು ಮಾಡ್ಕೋಬೇಡಿ. ದಯವಿಟ್ಟು ಕ್ಷಮೆ ಕೋರುವೇನು ಈಗ್ಲೇ. ಇಲ್ಲ. ಸೊ ನಿಮ್ದು ಸೆಕ್ಸ್ ಲೈಫ್ ಹೇಗಿದೆ? ಅಳ್ಬಾರ್ದು, ಮೇಕಪ್ ಫೋಟೋಗ್ಬಿಡುತ್ತೆ, ನಮ್ಗೆಲ್ಲ ಯಾರು ಹೇಳ್ತಾರೆ. ಸೊ ನನ್ಗೆ ಲೈಕ್ ಇದುವರೆಗೂ ವರ್ಜಿನ್ ನೀವು? ನಾಟ್ ವರ್ಜಿನ್. ನೀವು ವರ್ಜಿನ್ ಅಲ್ಲ, ಸುಮ್ನೆ ಕುತ್ಕೊಳ್ಳಿ. ನಾನು ಹೇಳ್ದೆ ನಾನು ವರ್ಜಿನ್ ಅಂತ. ಬಟ್ ಲೈಕ್ ನನ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ತರ ಯಾರು ಸಿಗ್ತಾರಲ್ಲ. ಓ, ಏನ್ ಕೋಲಾಟ ಆಡಕ? ಉಚ್ಕೊಳಕ್ಕೆ ಜಾಸ್ತಿ ಇದೆ ಅಲ್ವಾ? ಹೇಳ್ತೀರ ನೋಡಿ ಕೇಳಕ್ಕಂತ ಪ್ರಶ್ನೆನಾ? ಲೈಕ್ ಹುಡುಗರ್ದು ಲೈಕ್ ಫೇಸ್ ಎಲ್ಲ ಇಂಪಾರ್ಟೆಂಟ್ ಆಗಲ್ಲ. ಲೈಕ್ ಹೈಟ್ ಚೆನ್ನಾಗಿರ್ಬೇಕು, ತುಂಬಾ ಟಾಲ್ ಆಗಿರ್ಬೇಕು, ಲೈಕ್ ತುಂಬಾ ದಪ್ಪ ಇರ್ಬೇಕು, ಲೈಕ್ ತುಂಬಾ ಪವರ್ಫುಲ್ ಆಗಿರ್ಬೇಕು. ಲೈಕ್ ಅವ್ನ್ ಕರ್ಗಿರ್ಲಿ ಬೆಳ್ಳಗಿರ್ಲಿ, ಲೈಕ್ ಐ ಡೋಂಟ್ ಮ್ಯಾಟರ್. ನೋಡ್ರಪ್ಪ, ನಮ್ ಡಬಲ್ ಮೀನಿಂಗ್ ಜಾನ್ ಅವ್ರಿಗೆ ಹುಡ್ಗ ಬೇಕಂತೆ. ಸೊ ನೋಡ್ರಿ, ನನ್ಗೆ ಲೈಕ್ ಸಿಗ್ಬೇಕು ಅಂತ ಅಂದ್ರೆ ತುಂಬಾ ಕಷ್ಟ. ಸೊ ನಿಮ್ಗೆ ಇಷ್ಟವಾಗಿರೋ ಮಾಡಕ್ ಅವ್ನ ಕೈಲಿಂದ ಆಗುತ್ತಾ ಅಂತ, ನನ್ನನ್ನು ಸ್ಯಾಟಿಸ್ಫ್ಯಾಕ್ಷನ್ ಮಾಡಕ್ ಅವ್ನ ಕೈಲಿಂದ ಆಗುತ್ತಾ ಅಂತ ಅದ್ ನನಗೂ ಗೊತ್ತಿಲ್ಲ. ಅದ್ ನಿಮ್ ಬಾಯ್ ಫ್ರೆಂಡ್ ಮೇಲೆ ಡಿಪೆಂಡ್ ಆಗತ್ತೆ. ಬಾಯ್ ಫ್ರೆಂಡ್ ಅಲ್ಲ, ಬಾಯ್ ಫ್ರೆಂಡ್ಸ್. ಓಕೆ, ಬಾಯ್ ಫ್ರೆಂಡ್ಸ್ ಮೇಲೆ ಡಿಪೆಂಡ್ ಆಗತ್ತೆ. ಸೊ ನಿಮಗೆ ನನ್ಗೊಂದ್ 5,000 ಬೇಡ್ವಾ? ಓಕೆ, ಕಡಿಮೆ ಹೇಳಿದೀನಿ, ಪರವಾಗಿಲ್ಲ. ಏನ್ 5,000? ಬಾಯ್ ಫ್ರೆಂಡ್ಸ್ ದಿನಕ್ ನಾನು ಎಷ್ಟು ಬಟ್ಟೆ ಚೇಂಜ್ ಮಾಡ್ತೀನೋ, ನಾನು ಹಂಗೂನು ಒಂದೊಂದ್ ದಿನಕ್ಕೆ ಒಂದೊಂದ್ ಚೇಂಜ್ ಮಾಡ್ತಾನೆ ಇರ್ಬೇಕು. OLX ಅಲ್ಲಿ ಮಾರ್ಬಿಡಿ ಅಂತ. ಬಟ್ ಇವತ್ತೊಬ್ಬನ ಇಟ್ಕೊಂಡಿದೀನಿ ಅಂತಂದ್ರೆ ನೆಕ್ಸ್ಟ್ ಡೇ ನಾಳೆ ಇನ್ನೊಬ್ಬನ ಎಲ್ಲ ಟೇಸ್ಟ್ ಮಾಡ್ಬೇಕಲ್ಲ. ನಾನು ಒಂದ್ ಪ್ರಶ್ನೆ ಕೇಳ್ತೀನಿ, ನೀವು ದಿನಾ ಬಿರಿಯಾನಿನೇ ತಿನ್ನಿ ಅಂತ ಹೇಳಿದ್ರೆ ತಿನ್ನಕ್ ಆಗುತ್ತಾ? ನಾನ್ ತಿಂತೀನಿ. ಹೌದಲ್ಲ? ನಾನ್ ತಿನ್ನಲ್ಲಪ್ಪ, ನಾನು ಡೈಲಿ ಒಂದೊಂದ್ ದಿನ ಡಿಫ್ರೆಂಟ್ ಟ್ರೈ ಮಾಡ್ಬೇಕು ಅಂತ. ಡೈಲಿ ಬಿರಿಯಾನಿನ ತಿಂತೀನಿ, ಬಟ್ ಬೇರೆ ಬೇರೆ ಫ್ಲೇವರ್ ಅಲ್ಲಿ ತಿಂತೀನಿ. ಓ, ಹಂಗೆ ನಾವು ಫ್ಲೇವರ್ನು ಚೇಂಜ್ ಮಾಡ್ತೀವಿ, ಲೈಕ್ ಬಿರಿಯಾನಿನೂ ಚೇಂಜ್ ಮಾಡ್ಬಿಡ್ತೀನಿ. ಸೊ ನಿಮ್ಗೆ ಕನ್ನಡದ ಹೆಸರಲ್ಲಿ ತುಂಬಾ ಇಷ್ಟವಾಗೋ ಹೆಸರು ಯಾವುದು? ಪ್ರಜ್ವಲ್.